ತೂರಾಟ ಮಾಡಿದ್ದಾರೆ ನೋಡಿ ಇಲ್ಲಿ ಯಾವ ರೀತಿಗೆ ಕಲ್ಲು ತೂರಾಟಗಳಾಗಿದೆ ಅಂತೇಳಿ ಇಲ್ಲಿ ಗೊತ್ತಾಗ್ತದೆ ನೋಡಿ ಇಲ್ಲಿ ಕೈಗೆ ಸಿಕ್ಕಂತಹ ಕಲ್ಲುಗಳ ಸಮೇತವಾಗಿ ಈ ಒಂದು ಅಂಗಡಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಈ ಒಂದು ಬೋರ್ಡನ್ನು ಕೂಡ ಹಾಳು ಮಾಡೋದು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಜಾಗದ ಮುಂಭಾಗದಲ್ಲಿದ್ದಂಥ ಎಲ್ಲ ಅಂಗಡಿಗಳಿಗೂ ಕೂಡ ನುಗ್ಗಿ ಅಲ್ಲಿ ಆ ಒಂದು ಪೆಟ್ರೋಲನ್ನು ಅಂದರೆ ಅವ್ರು ಹೇಳ್ತಾ ಇದ್ರು, ಸ್ಥಳೀಯರೊಬ್ಬರು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು, ಬಾಟಲ್ ಒಳಗಡೆ ಸೀಮೆಣ್ಣೆ ಅಥವಾ ಪೆಟ್ರೋಲನ್ನು ಹಾಕ್ಕೊಂಡು ಬೆಂಕಿ ಹಚ್ಚಿ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತೇಳಿ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ರೈಟ್, ಮಂಡ್ಯದ ಗಲಭೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪೆಟ್ರೋಲ್ ಬಾಂಬ್ ಲಾಂಗ್ ಮಚ್ಚು ಬಳಕೆ ಆಕಸ್ಮಿಕನ ಹೆಂಗ್ರಿ? ಆಕಸ್ಮಿಕವಾಗಿ ಏನೋ ನಡೆದಿದೆ ಅಂತಾರೆ ಗೃಹ ಸಚಿವರು. ಕೋಮು ಗಲಭೆ ಕರಿಬೇಡಿ ಅಂತಾರೆ. ನಾಗಮಂಗಲಕ್ಕೆ ಬೆಂಕಿ ಇಟ್ಟಿದ್ದು ಸಣ್ಣ ಘಟನೆನಾ ಸರ್? ಇದು ಆಕಸ್ಮಿಕ ಘಟನೆ ಅಂತ ಗೃಹ ಸಚಿವರೇ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನಿಮ್ಗೆ ಅನ್ನಿಸ್ತಾ ಇದೆಯಾ? 2.25 ಕೋಟಿಗೂ ಹೆಚ್ಚು ಮೇಲ್ನೋಟಕ್ಕೆ ಅಲ್ಲಿ ಲಾಸ್ ಆಗಿದೆ. ಕೋಟ್ಯಂತರ ರೂಪಾಯಿ ಬದುಕುಗಳು ಬರ್ನ್ ಆಗಿ ಹೋಗಿದೆ. ಗೃಹ ಸಚಿವರಿಗೆ ಇದು ಸಣ್ಣ ಘಟನೆ ಅಂತೆ. ಮಂಡ್ಯದ ಒಂದು ಸಣ್ಣ ಘಟನೆ ನಡೆದಿದೆ ಅಂತ ಮಾಧ್ಯಮಗಳ ಮೇಲೆ ಗರಂ ಆಗ್ತಾರೆ. ನಿಮ್ಗೆ ಮನವಿ ಮಾಡ್ತೀನಿ, ಇದು ಯಾವುದು ತೋರಿಸ್ಬೇಡಿ ಅಂತೆ. ತೋರಿಸದೇ ಇದ್ರೆ ಸುಟ್ಟೋದವರ ಬದುಕು ವಾಪಸ್ ಬರುತ್ತಾ ಸರ್? ಇಲ್ಲೇ ಬಿಟ್ಬಿಡಿ ಅಂತ ಕೇಳ್ತೀರಾ, ಮನವಿ ಮಾಡ್ತೀರಾ? ಯಾಕೆ ಬಿಡಬೇಕು? ಬದುಕುಗಳು ಭಸ್ಮ ಆಗಿದೆ ಅಲ್ಲ, ಅದಕ್ಕೆ ಮೌಲ್ಯನೇ ಇಲ್ವಾ? ವ್ಯಾಲ್ಯೂನೇ ಇಲ್ವಾ? ಪೆಟ್ರೋಲ್ ಬಾಂಬ್ ತಂದು ಎಸಿತಾರೆ ಅಂತಂದ್ರೆ ಅದನ್ನ ತೋರಿಸ್ಬೇಡಿ ಅಂತೀರಲ್ಲ, ಹೆಂಗ್ ಸರ್ ತೋರಿಸದೇ ಇರೋದು? ಹೆಂಗ್ ಸರ್ ಅದನ್ನ ಅದ್ರ ಬಗ್ಗೆ ವರದಿ ಮಾಡಬೇಡಿ ಅಂತೀರಾ? ಸ್ಥಳದಲ್ಲೇ KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಸ್ಥಳದಲ್ಲೇ KSRP ಪ್ಲಟೂನ್. ವೆಲ್ಕಮ್ ಬ್ಯಾಕ್. ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಷಯಗಳು ಈಗ ಆಚೆ ಬರ್ತಾ ಇರೋದು. ಕಿಡಿಗೇಡಿಗಳು ಪೆಟ್ರೋಲ್ ಸುರಿದಿದ್ದು ಹೇಗೆ? ಬೈಕ್ ಶೋರೂಮ್ಗೆ ಪೆಟ್ರೋಲ್ ಸುರಿಯುವಂತಹ ದೃಶ್ಯ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಪೆಟ್ರೋಲನ್ನು ಸುರಿದಿದ್ದಾರೆ ಕಿಡಿಗೇಡಿಗಳು. ಈ ದುಷ್ಕರ್ಮಿಗಳು ಮೊದಲೇ ಪೆಟ್ರೋಲ್ ಬಾಂಬನ್ನು ತಯಾರಿಸಿರುವ ವಿಚಾರವೂ ಕೂಡ ಈಗ ಬಯಲಾಗ್ತಾ ಇದೆ. ಈ ಮೂಲಕ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಪೆಟ್ರೋಲನ್ನು ಸುರಿದಿದ್ದಾರೆ ಈ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದಿದ್ದು ಹೇಗೆ? ಆ ಬೈಕ್ ಶೋರೂಮ್ಗೆ ಇವರು ಧಾವಿಸಿದ್ದು ಹೇಗೆ? ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನುವಂಥದ್ದು ಇಲ್ಲಿ ಮತ್ತೆ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಯಾಕಂದರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಈ ಕಿಡಿಗೇಡಿಗಳು ಪೆಟ್ರೋಲ್ ಸುರಿಯೋಕೆ ಬರ್ತಾರೆ. ಮೊದಲೇ ಪೆಟ್ರೋಲ್ ಬಾಂಬನ್ನು ತಯಾರಿಸ್ಕೊಂಡು ಕೂಡ ಇರ್ತಾರೆ. ಈ ರೀತಿ ಘಟನೆ ಆಗ್ತಾ ಇದ್ದಂತೆ ನುಗ್ಗೋದು, ಪೆಟ್ರೋಲ್ ಬಾಂಬನ್ನು ಎಸೆಯೋದು, ಇಂಥ ಒಂದು ದುಷ್ಕೃತ್ಯಕ್ಕೆ ಕಾರಣೀಕರ್ತರಾಗೋದು. ಆಲ್ ರೈಟ್, ಬಜಾಜ್ ಶೋರೂಮ್ಗೆ ನುಗ್ಗಿದ್ದಾರೆ ಕಿಡಿಗೇಡಿಗಳು. ಉದ್ದೇಶಪೂರ್ವಕ ಕೃತ್ಯ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸುಮ್ಮನೆ ಅವರೊಂದು ಕಲ್ಲೊಡಿದ್ರು ಇವರೊಂದು ಕಲ್ಲೊಡಿದ್ರು ಅಷ್ಟೇ ಮುಗೀತು ಅಲ್ಲಿಗೆ ಅಂತ ಆಗ್ಲಿಲ್ಲ. ಇದು ಗುಂಪಾಗಿ ಬರ್ತಾರೆ, ಕಲ್ಲು ಎಸಿತಾರೆ, ಕಲ್ಲುಗಳನ್ನ ಒಟ್ಟಾಕೊಂಡಿರ್ತಾರೆ. ಏಕಾಏಕಿ ಪೆಟ್ರೋಲ್ ಬಾಂಬ್ ಅನ್ನ ತಯಾರು ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಸುರಿತಾರೆ. ಇದೇ ವೇಳೆ ಬೈಕ್ಗಳನ್ನು ಕೂಡ ಕಳವು ಮಾಡಿದ್ದಾರಂತೆ ಕಿಡಿಗೇಡಿಗಳು. ಆ ಶೋರೂಮ್ ಮಾಲೀಕರೇ ಹೇಳ್ತಾ ಇದ್ದಾರೆ, ಬಜಾಜ್ ಶೋರೂಮ್ಗೆ ನುಗ್ಗಿ ಬೈಕ್ಗಳನ್ನ ಕಳವು ಮಾಡಿದ್ದಾರೆ. ಆ ದೃಶ್ಯ ಕೂಡ ಲಭ್ಯ ಆಗಿದೆ. ಆ ಶೋರೂಮ್ಗೆ ನುಗ್ಗಿರ್ತಕ್ಕಂಥ ದೃಶ್ಯ ನೋಡಿ. ಅಲ್ಲಿ ನುಗ್ತಾರೆ, ಶೋರೂಮ್ಗೆ ಒಡೆದಾಕ್ ಹೋಗ್ತಾ ಇರೋದು ನೋಡಿ. ಬಡಿಗೆ ತಗೊಂಡು ಬರ್ತಾರೆ. ಆ ಬೈಕ್ಗಳು ನೋಡಿ ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ಬೈಕ್ನ ಯಾವ ರೀತಿನಲ್ಲಿ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಅಂತ ಫಸ್ಟು ಗಾಜ್ ಒಡೆದು ಚೆನ್ನಾಗಿ ಅಲ್ಲಿಂದ ಪೆಟ್ರೋಲ್ ಬಾಂಬ್ ಹೊರಗಡೆ ಎಸ್ದು
ಬೆಂಕಿ ಹಚ್ಚಿ ಬೈಕ್ಗಳನ್ನ ಎತ್ತಾಕೊಂಡು ಹೋಗ್ತಾ ಇರೋದು ನೋಡಿ, ಯಾವ ತರ ತಗೊಂಡು ಹೋಗ್ತಾ ಇದ್ದಾರೆ ಶೋರೂಮ್ ಇಂದ. CCTVಯಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕಾಣಿಸೋದಿಲ್ವಾ ಇದು? ಹಾಗಾದ್ರೆ ದುಷ್ಕರ್ಮಿಗಳ ಅಟ್ಟಹಾಸದ ದೃಶ್ಯ ಯಾವ ರೀತಿನಲ್ಲಿ CCTVನಲ್ಲಿ ರೆಕಾರ್ಡ್ ಆಗಿದೆ ನೋಡಿ. ಕಾನೂನು ಇದೆಯಾ ಇಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ? ಆಲ್ ರೈಟ್, ನಾವು ನಾಗೇಂದ್ರ ಬಾಬುಗೆ ಹೋಗೋಣ. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರೈಟ್ ನಾಗೇಂದ್ರ ಬಾಬು, ಏನೇನ್ ನಡೆದಿದೆ ಅಲ್ಲಿ? ಕಾನೂನು ಸುವ್ಯವಸ್ಥೆ ಅನ್ನೋದು ಸತ್ತು ಹೋಗಿತ್ತು ಅಂತ ಅನ್ಸುತ್ತೆ ದೃಶ್ಯಗಳನ್ನ ನೋಡ್ತಾ ಇದ್ರೆ. ಏನೇನ್ ದೃಶ್ಯಗಳಿದ್ವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ ನೋಡಿ, ಈಗ ನಾನು ಆ ಒಂದು ಬಜಾಜ್ ಶೋರೂಮ್ನ ಮುಂಭಾಗದಲ್ಲಿ ನಿಂತ್ಕೊಂಡು ವರದಿಯನ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಂಪ್ಲೀಟ್ ಆಗಿ ಅದನ್ನ ಛಿದ್ರಗೊಳಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೇರವಾಗಿ ಗಮನಿಸ್ತಾ ಇದ್ದೀವಿ. ಆ CCTV ದೃಶ್ಯಗಳಲ್ಲಿ ಕೂಡ ನೋಡಿ ಯಾವ ರೀತಿಯಾಗಿ ಪೆಟ್ರೋಲನ್ನು ಇಟ್ಟುಕೊಂಡು ಅದನ್ನು ಅಂದರೆ ಅದನ್ನು ತಂದು ಅಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿದ್ದಂಥ ಬೈಕ್ಗಳನ್ನು ಯಾವ ರೀತಿಯಾಗಿ ಎಳೆದುಕೊಂಡು ಹೋಗಿದ್ರು ಅದೆಲ್ಲವೂ ಕೂಡ ನಮಗೆ ಆ ಒಂದು CCTVಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿ, ಈ ಒಂದು ಜಾಗಕ್ಕೆ ಆಗಮಿಸಿರುವಂಥ ಇಲ್ಲಿನ ಸ್ಥಳೀಯ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಈ ಒಂದು ಜಾಗಕ್ಕೆ ಬಂದು ಇದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ನೋಡಿ, ಇಲ್ಲಿ ಬೈಕ್ಗಳನ್ನು ಎಳೆದುಕೊಂಡು ಬಂದು ಇಲ್ಲೇನು ಬೆಂಕಿಯನ್ನು ಹಾಕಿದ್ರಲ್ಲ, ಇಲ್ಲಿ ಪೈಪ್ಗಳಿದ್ದು ಅಂದ್ರೆ ಈ ಒಂದು ಕೃಷಿ ಪೈಪ್ಗಳಿದ್ದವಲ್ಲ, ಆ ಕೃಷಿ ಪೈಪ್ಗಳನ್ನು ಕೂಡ ಬಿಟ್ಟಿಲ್ಲ. ಆ ಕೃಷಿ ಪೈಪ್ಗಳಿಗೂ ಕೂಡ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂತಂದರೆ ಈಗಲೂ ಕೂಡ ಇಲ್ಲಿನ ಸ್ಥಳೀಯರಲ್ಲಿ ಒಂದು ಭಯಾಂತಿ ಇದ್ದೇ ಇದೆ. ಯಾಕೆಂತಾರೆ ನಿನ್ನೆ ರಾತ್ರಿ ಆದಂಥ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಅದು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಕೂಡ ಅದು ಆಕಸ್ಮಿಕವಾಗಿ ನಡೆದಿದೆ ಅಂತೇಳಿ ಯಾರು ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈಗ ಸುರೇಶ್ ಅವರೀಗ ಇಲ್ಲಿ ಬರ್ತಿದ್ದಾರೆ. ಅವರು ಎಲ್ಲ ಅಂಗಡಿಗಳನ್ನು ಕೂಡ ವೀಕ್ಷಣೆ ಮಾಡಿ ಇಲ್ಲಿ ಬರ್ತಾ ಇರುವಂಥದ್ದು. ಈಗ ಅವ್ರನ್ನ ಮತ್ತೊಮ್ಮೆ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸುರೇಶ್ ಅವರೇ ನೋಡಿ, ಈಗ ಇದೆಲ್ಲ ನೀವು ಗಮನಿಸ್ತಾ ಇದ್ದೀರಿ, ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಅಂತೇಳಿ. ನೋಡಿ, ಅದರ ಒಂದು ಬಜಾಜ್ ಶೋರೂಮ್ನ CCTV ಫುಟೇಜ್ ನಿಮಗೆ ನಾನೀಗ ತೋರಿಸ್ತೆ. ಯಾವ ರೀತಿಯಾಗಿ ಬೈಕ್ಗಳನ್ನು ಎಳ್ಕೊಂಡು ಹೋಗ್ತಾರೆ, ಆ ಒಂದು ಪೆಟ್ರೋಲ್ನ ಒಂದು ಬಾಟಲ್ ಒಳಗಡೆ ಸುರ್ಕೊಂಡ್ಬಂದು ಬೆಂಕಿ ಹಚ್ಚಿ ಅದನ್ನ ಒಳಗೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಈಗಲೂ ಆಕಸ್ಮಿಕ ಅಂತ ಅನ್ಸುತ್ತಾ? ಏನೋ ಅವ್ರ ಪ್ರಕಾರ ಇದು ಆಕಸ್ಮಿಕ ಇರ್ಬೋದು. ಏಕೆಂದರೆ ವಸ್ತುಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬ ಜವಾಬ್ದಾರಿಯುತವಾದ ಗೃಹ ಸಚಿವರಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅದಾದ್ಮೇಲೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು. ಅವ್ರ ಅಧಿಕಾರಿಗಳು ಏನೋ ಒಂದು ಇಲ್ಲಿಂದ ಕಳಿಸಿರ್ತಾರೆ ನೋಟು, ಅದನ್ನು ನೋಡಿಕೊಂಡು ಅದ್ರ ಮೇಲೆ ಅವ್ರು ಕಾಮೆಂಟ್ ಮಾಡಬಾರ್ದು. ನನಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಆದರೆ ಅವರು ಇದನ್ನು ತತ್ಕ್ಷಣ ಬಂದು ಸ್ಪಾಟ್ ವೆರಿಫಿಕೇಶನ್ಸ್ ಮಾಡಿ ಸರ್, ಇದು ನೋಡಿ ಇದೆಲ್ಲವೂ ಕೂಡ ಆಕಸ್ಮಿಕ ಅಂತ ಹೇಳಕ್ಕಾಗತ್ತಾ? ನೋಡಿ, ಅಂಗಡಿಯಲ್ಲಿ ಪಾಪ ಸಾಲ ಸೋಲ ಮಾಡಿ ಇಲ್ಲಿ ಅಂಗಡಿಗಳನ್ನು ನಡೆಸ್ತಾ ಇರ್ತಾರೆ. ನೋಡಿ, ಇಲ್ಲಿ ಬಾಟುಗಳಲ್ಲಿ ನೋಡಿ, ಇಲ್ಲಿ ಈ ಒಂದು ಅಂಗಡಿಯಲ್ಲಿ ಈ ಥರದ್ದು ಜ್ಯೂಸ್ ಬಾಟುಗಳು ಇರೋದನ್ನ ನಾವು ಗಮನಿಸಿದ್ವಿ. ಆದರೆ ಈ ಥರ ಇಲ್ಲಿ ಡ್ರಿಂಕ್ಸ್ ಬಾಟುಗಳೆಲ್ಲ ಬಂದಿದೆ ಅಂತಂದರೆ